ಬಿಗ್ ಬಾಸಲ್ಲಿ ನ್ಯೂ ಕಂಟೆಸ್ಟೆಂಟ್ ರಿಷಾ ಗೌಡ ಏನು ಜೋಶಲ್ಲಿ ಬಂದಳು. ಹಾಕಿ ಬ್ಯಾಟ್ ಇಟ್ಕೊಂಡು ಅಲ್ಲ ಬೇಸ್ಬಾಲ್ ಬ್ಯಾಟ್ ಇಟ್ಕೊಂಡು ನನಗೆ ಅವ್ರು ಇಷ್ಟ ಇಲ್ಲ ಇವ್ರು ಇಷ್ಟ ಇಲ್ಲ ಅಂತೆಲ್ಲ ಬಾಕ್ಸ್ ನೋಡಿಕೊಂಡು ಬಂದಮೇಲೆ ಏನು ಮಾಡ್ತೀಯಾಳೆ, ಫ್ಲರ್ಟ್ ಮಾಡ್ತಾ ಕೂತಿಯಾಳೆ. ಪಾಪ ಗಿಲ್ಲಿ ಬರ್ಗೆಟ್ಟೋದಂಗೆ ಪಾಪ ಯಾವ ಹುಡುಗಿ ಸಿಕ್ಕಿದ್ರೂ ಬಿಡಲ್ಲ. ನನ್ನ ಕರ್ನಾಟಕದ ಜನ ಗಿಲ್ಲಿ ಅಂದರೆ ಗ್ರೇಟು, ಫುಲ್ ಫೇವ್ರೇಟು. ಸೋಷಿಯಲ್ ಮೀಡಿಯಾದಲ್ಲಿ ಗಿಲ್ಲಿ ಗ್ರೇಟ್ ಅದಕ್ಕೆ ಗ್ರೇಟಪ್ಪ. ಕೂತ್ಕೊಂಡು ಫ್ಲರ್ಟ್ ಮಾಡೋಕ್ಕೆ ಬರುತ್ತೆ, ಬೇಡ್ದಾರೋದು ಮಾತಾಡೋಕ್ಕೆ ಬರುತ್ತೆ, ಬನೀನು ಹಾಕೊಂಡು ಸುತ್ತಾ ಇರ್ತಾನೆ ಯಾವಾಗಲೂ. ಆ ಕಂತ್ರಿ ಆಗಿರೋ ಗಿಲ್ಲಿ ನೋಡ್ಬಿಟ್ಟು ಎಲ್ಲ ಸಪೋರ್ಟ್ ಮಾಡ್ತೀಯಲ್ಲ ಸೋಷಿಯಲ್ ಮೀಡಿಯಾಲಿ, ವಾವ್ ಗ್ರೇಟ್. ಮತ್ತು ರಿಷಾ ಗೌಡ ಬಂದಾಗಿಂದ ಬರೀ ಫ್ಲರ್ಟ್ ಮಾಡೋದೇ ಆಗಿಬಿಟ್ಟಿದೆ. ಒಂದು ಫ್ಲರ್ಟಿಂಗ್ ಕಾರ್ಡ್ ತೊಗೊಂಬಂದ್ಬಿಟ್ಟಿಯಾಳೆ, ಒಂದು ಹುಡುಗ ಜೊತೆ ಫ್ಲರ್ಟ್ ಮಾಡ್ಕೊಂಡು ಗೆದ್ದುಬಿಡೋಣ ಅಂತ. ಪಾಪ ಇದು ರಾಂಗ್ ಪ್ಲೇಸಿಗೆ ಬಂದಿಯಾಳೆ. ಬಿಗ್ ಬಾಸಲ್ಲಿ ಫ್ಲರ್ಟಿಂಗಿಂದ ಯಾರೂ ಗೆದ್ದಿಲ್ಲ ಇಲ್ಲಿವರೆಗೂ. ಗೇಮ್ ಆಡಬೇಕಾಗತ್ತೆ, ಸ್ಟ್ಯಾಂಡ್ ತೊಗೋಬೇಕಾಗತ್ತೆ. 2 ದಿನ ಗೇಮ್ ಸ್ಟಾರ್ಟ್ ಆದಮೇಲೆ ಆಡ್ಕೊಂಡು ಮೂಲೆಯಲ್ಲಿ ಕೂತ್ಕೊಂಡು ಬಿಗ್ ಬಾಸ್ ನಂಗೆ ಕಳಿಸ್ಬಿಡಿ ಬಿಗ್ ಬಾಸ್ ಅಂತ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಇದು ಗ್ಯಾರಂಟಿ. ಬಂದುಬಿಟ್ಟು ಸಿಚುವೇಶನ್ಶಿಪ್ ಅಂದರೆ ಏನು, ಬೆಂಚಿಂಗ್ ಅಂದರೆ ಏನು ಅಂತ ಮಾತಾಡ್ತೀಯಾಳೆ. ಗೊತ್ತಿಲ್ಲ ಎಲ್ಲರೂ ಕರ್ನಾಟಕ ಜನಕ್ಕೆ ಏನು ಅರ್ಥ ಗೊತ್ತು ಅದರದ್ದು ಅಂತ. ಅವಳು ಹೇಳಿದ್ರು ಅರ್ಥ ಪಾಪ. ಆದರೂ ಸಿಚುವೇಶನ್ಶಿಪ್ ಅಂದರೆ ಟೈಮ್ ಪಾಸ್ ಮಾಡೋದು, ಹುಡುಗಿರ ಹತ್ರ ಒಂದೊಂದು ದಿನ ಒಂದೊಂದು ಹುಡುಗಿ ಜೊತೆ ಟೈಮ್ ಪಾಸ್ ಮಾಡೋದು ಸಿಚುವೇಶನ್ಶಿಪ್ ಅಂತಾರೆ. ಬೆಂಚಿಂಗ್ ಅಂದರೆ ಮೇನಾಗಿ ಒಂದು ಸೈಡಲ್ಲಿ ಒಂದು ಹುಡುಗಿ ಇಟ್ಕೊಂಡು ಅದು ಬೆಂಚಿಂಗು. ಇದನ್ನು ಹೇಳೋಕ್ಕೆ ಪಾಪ ಕರ್ನಾಟಕ ಜನನ ಎಬ್ಸಿ ಇದೆಲ್ಲ ಇನ್ಫಾರ್ಮೇಷನ್ ಕೊಡೋಕ್ಕೆ ಹೊರಡೆ ಬಂದಿಯಾಳೆ. ಫಸ್ಟ್ ದಿನವೇ ಇಷ್ಟೊಂದೆಲ್ಲ ಗಲೀಜು ಮಾತಾಡ್ತೀಯಾಳೆ. ಇನ್ನು ಹೋಗ್ತಾ ಗೊತ್ತಿಲ್ಲ ಇದು ಫ್ಯಾಮಿಲಿ ಶೋನಾ ಇಲ್ಲಾಂದರೆ ಬೇರೆ ಥರ ಶೋನಾ ಗೊತ್ತಾಗ್ತಿಲ್ಲ. ಬಿಗ್ ಬಾಸ್ ಬಂದುಬಿಟ್ಟು ಸಿಚುವೇಶನ್ಶಿಪ್ಪು ಬೆಂಚಿಂಗು ಅಂದರೆ ಏನು ಅಂತ ಹೇಳ್ಕೊಡ್ತೀವಿ ಕರ್ನಾಟಕದ ಜನಕ್ಕೆ. ಇದಕ್ಕೆ ಬಿಗ್ ಬಾಸಿಗೆ ಬಂದಿಯಾಳೆ. ಮರ್ತೋಗೇಳಿ ಫ್ಯಾಮಿಲಿ ಶೋ ಇದು, ಯಾವುದೋ ಸ್ಪ್ಲಿಟ್ಸ್ ವಿಲ್ಲಾನೋ ರೋಡೀಸೋ ಅಲ್ಲ ಅಂತ. ಗ್ರೇಟ್ ಅಲ್ಲ. ವೆಲ್ಕಮ್ ಟು ಬಿಗ್ ಬಾಸ್ ರಿಷಾ ಗೌಡ.